ಮುತಾಲಿಕ್ಸ್ ಫ್ಯೂಷನ್ ಥಿಯರಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಕುದ್ದುಬೇಳೆ ಹಾಕಿ ಹೆಂಗೆ ಮಾಡೋದಂತ ನೋಡೋಣ. 1 ಕಪ್ಪಷ್ಟು ತೊಳ್ಕೊಂಡಿರೋ ತೊಗರಿಬೇಳೆ, 2 ಕಪ್ಪಷ್ಟು ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ರಿ. ಬರೀ ಹಬ್ಬದ ಊಟ ಉಂಡು ಬೇಸರ ಆಗಿರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಉಳ್ಳಾಗಡ್ಡಿ ಪಲ್ಯ ತೋರಿಸ್ಲಿಕ್ಕತ್ತೀವಿ. ಈಗ ಈ ಬ್ಯಾಳಿನ ಒಂದು 15ರಿಂದ 20 ನಿಮಿಷ ಕುದಿಲಿಕ್ಕೆ ಬಿಡ್ರಿ. 15 ನಿಮಿಷ ಆದಮೇಲೆ ಬ್ಯಾಳಿ ಚಲೋ ಬೆಂದಿರ್ತದ. ಎಕ್ಸ್ಟ್ರಾ ನೀರನ್ನು ಬಸಿದು ಬ್ಯಾಳಿನ ಸೈಡಿಗೆ ಇಟ್ಕೊರಿ. ಒಂದು ಬಿಸಿ ಪ್ಯಾನ್ನಾಗ 2 ಚಮಚದಷ್ಟು ಎಣ್ಣೆ ತಗೋಬೇಕು. ಅರ್ಧ ಚಮಚ ಸಾಸ್ವಿ ಚಟ್ಚಟ್ ಅಂದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ, 4ರಿಂದ 5 ಬೆಳ್ಳುಳ್ಳಿನ ಸಣ್ಣ ಹೆಚ್ಚಿಕೊಂಡು 3 ಹಸಿಮೆಣಸಿನಕಾಯಿನ ಉದ್ದ ಸೀಳ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಬೆಳ್ಳುಳ್ಳಿದ ಹಸಿ ವಾಸನೆ ಹೋಗೋವರೆಗೆ ಒಂದು ಸ್ವಲ್ಪ ಹುರ್ಕೋರಿ. ಇದನ್ನ 2 ಕಪ್ಪಷ್ಟು ಸಣ್ಣ ಹೆಚ್ಚಿಕೊಂಡಿರೋ ಉಳ್ಳಾಗಡ್ಡಿ ಸೊಪ್ಪು, ಒಂದು ರೌಂಡ್ ಚಲೋ ಕಲ್ಸ್ಕೊರಿ. ಇದನ್ನ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋಬೇಕು. ಇದನ್ನ ಚಲೋ ಕಲಸಿ ಸೊಪ್ಪು ಕರಗೋವರೆಗೆ ಒಂದು 3 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈಗ ಕುದ್ದು ಬ್ಯಾಳಿನ ಸೈಡಿಗೆ ಇಟ್ಕೊಂಡಿವಲ್ಲ, ಅದನ್ನ ಇದಕ್ಕೆ ಹಾಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಪಲ್ಯ ಒಣ ಆಗೋವರೆಗೆ ಬೇಯಿಸ್ಕೋಬೇಕು. ಇದನ್ನ ಉದ್ದುಬೇಳೆ ಪಲ್ಯ ಟೇಸ್ಟ್ ಮಾಡ್ಲಿಕ್ಕೆ ರೆಡಿ. ಇದನ್ನ ಬಿಸಿ ಬಿಸಿ ಭಕ್ರಿ ಅಥವಾ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು. ನೀವು ಬೇಕಿದ್ರೆ ಚಪಾತಿ ಜೊತೆನೂ ತಿನ್ಬೋದು. ಇದನ್ನ ಇದರದ ಟೇಸ್ಟ್ ಭಾಳ ಮಸ್ತ್ ಆಗ್ತದ. ಸೊ ಪ್ಲೀಸ್ ಟ್ರೈ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮುತಾಲಿಕ್ಸ್ ಫ್ಯೂಷನ್ ಥಿಯರಿ.